ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ದೊಡ್ಡಣ್ಣನವರು ಏನು ನಮ್ಮ ಕನ್ನಡ ಚಿತ್ರರಂಗದ ನಾಯಕ ನಟನಾಗಿ ಪೋಷಕ ಪಾತ್ರಗಳಲ್ಲಿ ಇಂದಿನ ಕಾಲದಿಂದ ಹೊತ್ತು ಕಾಮಿಡಿಯನ್ನಾಗಿ ಪಾತ್ರಗಳು ಮಾಡ್ಕೊಬಂದಂಥ ನಮ್ಮ ದೊಡ್ಡಣ್ಣನವರು ಎಲ್ಲೋ ಒಂದು ಕಡೆ ನಿಧನ ಆಗಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳು ಪೋಸ್ಟ್ಗಳನ್ನ ಹಾಕೊಂಡು ಏನು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಇದೇನು ಸಂಭ್ರಮಾಚರಣೆ ಮಾಡೋಕ್ಕೆ ನಿಮ್ಮ ಇದು ದೀಪಾವಳಿನ, ಇಲ್ಲಾಂದರೆ ಸ್ವಾತಂತ್ರ್ಯೋತ್ಸವನ, ಇಲ್ಲಾಂದರೆ ಯುಗಾದಿ ಹಬ್ಬನ? ಏನು ಮಾನ ಮರ್ಯಾದೆ ಇದೆಯಾ? ಸಾಮಾಜಿಕ ಜಾಲತಾಣ ಸಾಮಾಜಿಕವಾಗಿ ಏನೇನು ಕಾರ್ಯಕ್ರಮಗಳಿದೆ, ಒಬ್ಬ MLA ಏನು ಕೆಲಸ ಮಾಡ್ತಿದ್ದಾನೆ, ಒಬ್ಬ MP ಕೆಲಸ ಏನು ಮಾಡ್ತಿದ್ದಾನೆ, ಒಬ್ಬ ಗ್ರಾಮ ಪಂಚಾಯತಿ ಏನು ಕೆಲಸ ಮಾಡ್ತಿದ್ದಾನೆ, ಏನು ಪಂಚಾಯತಿ ಸದಸ್ಯರು ಏನು ಮಾಡ್ತಿದ್ದಾರೆ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಏನು ಮಾಡ್ತಿದ್ದಾರೆ, ರಾಜ್ಯದ ಸಮಸ್ಯೆಗಳು ಏನಿದೆ, ಜ್ವಲಂತ ಸಮಸ್ಯೆಗಳು ಏನಿದೆ, ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ದಾರೆ, ಮತ್ತು ಪ್ರಧಾನಮಂತ್ರಿಗಳು ಏನು ಮಾಡ್ತಿದ್ದಾರೆ, ರಾಷ್ಟ್ರಪತಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಿದ್ದಾರೆ ದೇಶ ಮಟ್ಟದಲ್ಲಿ. ಇವತ್ತು ರಾಜ್ಯದ ಒಂದು ಪರಿಸ್ಥಿತಿ ಏನಾಗಿದೆ, ಎಲ್ಲೋ ಒಂದು ಕಡೆ ಇದುಗಳನ್ನ ನೀವು ಸಾಮಾಜಿಕ ಜಾಲತಾಣ ಇವ್ರು ಇದ್ದಾರಾ ಇಲ್ವಾ, ಸೊತೋಗ್ಬಿಟ್ಟಿದ್ದಾರಾ, ಇಲ್ಲಾಂದ್ರೆ ಏನು ಕಕ್ಕ ತಿನ್ಕೋಗಿ ಇನ್ನೊಂದು ಮಾಡಿದಾರ, ನಿಮ್ಮ ಒಂದು ಸಮಸ್ಯೆಗಳು ಏನಿದೆ, ನಿಮ್ಮ ಒಂದು ರೋಡ್ಗಳು, ನಿಮ್ಮ ಒಂದು ನೀರಿನ ಸಮಸ್ಯೆಗಳಾಗಲಿ, ನಿಮ್ಮ ಒಂದು ಚರಂಡಿಗಳ ಶುದ್ಧೀಕರಣಗಳಾಗಲಿ, ಮತ್ತು ಎಷ್ಟೆಷ್ಟು ಸಮಸ್ಯೆಗಳಿದೆ. ಸರಿಯಾದಂಥ ಆಯಾ ಕಾಲಕ್ಕೆ ಮಳೆ ಇಲ್ಲದೇ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊತಿದ್ದಾನೆ. ಎಷ್ಟೆಷ್ಟು ಸಮಸ್ಯೆಗಳಿದೆ ರಾಜ್ಯದಲ್ಲಿ, ದೇಶದಲ್ಲಿ. ಇವತ್ತು ಒಂದು ಕಡೆ ಬಿಡದಿ ಟೌನ್ಶಿಪ್ ಅಂತ ಹೇಳ್ಕೊಂಡು ಈಗ ಸರ್ಕಾರದ ವಿರುದ್ಧ ಮತ್ತು ಈ ರೈತರ ಮೇಲೆ ಯಾವ ರೀತಿ ನಡೀತಿದೆ ಎಲ್ಲವೂ ಗೊತ್ತಿದೆ. ಸಮಸ್ಯೆಗಳು ಏನಿದೆ ಅದ್ರ ಬಗ್ಗೆ ನೀವು ಚರ್ಚೆ ಮಾಡಬೇಕು, ಸಾಮಾಜಿಕ ಜಾಲತಾಣ ಉಪಯೋಗಿಸ್ಕೋಬೇಕು. ಏನು ಸಮಸ್ಯೆಗಳಿದೆ, ಇಲ್ಲಾಂದರೆ ನಿಮ್ಮ ಒಬ್ಬ ಶಾಸಕ ಏನು ಕೆಲಸ ಮಾಡ್ತಿದ್ದಾನೆ, ಏನು ಅವನ ಯೋಗ್ಯತೆ ಏನು, ಅವನು ಬರ್ತಿದ್ದಾನ ಒಂದು ನಿಮ್ಮ ಹಳ್ಳಿಗಳ ಗಾಡಿಗಳಿಗೆ, ಏನು MP ಬರ್ತಿದಾರ, ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ನೀವು ಅವನಿದ್ದಾನ ಇಲ್ವಾ, ಅದ್ರ ಬಗ್ಗೆ ಅಭಿವೃದ್ಧಿ ಏನು ಮಾಡ್ತಿದ್ದಾನ ಇಲ್ವಾ, ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಡೇಟ್ ಮಾಡಿ. ಅದು ಬಿಟ್ಟು ನೀವು ಏಕಾಏಕಿ ನೀವು ಈ ಥರ ಒಬ್ಬ ನಟನನ್ನು ಯಾವ ರೀತಿ ನೀವು ಕಿಡಿಗೇಡಿಗಳು ಯಾವ ರೀತಿ ಒಂದು ಸೊತ್ತೋಗ್ಬಿಟ್ಟಿದ್ದಾನೆ ಅಂತೇಳಿ ಬದುಕಿರೋನ್ನ ಸಾಯಿಸ್ತೀರಾ, ಸತ್ತಿರೋನ್ನ ಬದುಕಿಸ್ತೀರಾ. ಎಲ್ಲ ಒಂದು ಕಡೆ ಚಲನಚಿತ್ರಗಳಲ್ಲಿ ನಾವು ನೋಡ್ತಿದ್ವು ಈ ಥರ ಘಟನೆಗಳನ್ನ. ಆದರೆ ನಿಜ ಜೀವನದಲ್ಲಿ ನೀವು ಈ ಥರ ಮಾಡ್ತಿರುವಂಥ ಎಲ್ಲೋ ಒಂದು ಕಡೆ ಒಬ್ಬ ಮೇರು ನಟನಿಗೆ ನಾವು ಕೊಡುವಂಥ ಗೌರವ ಅಲ್ಲ ಇದು, ಅಗೌರವ. ಆ ಒಂದು ಎಲ್ಲೋ ಒಂದು ಕಡೆ ನೋವಿನಿಂದ ದೊಡ್ಡಣ್ಣನವರು ಬೆಳಗ್ಗೆಯಿಂದ ನನಗೆ ಸ್ನಾನ ಮಾಡೋಕ್ಕೂ ನಾನು ಬಾತ್ರೂಮ್ಗೆ ಹೋಗೋ ಅಷ್ಟು ಕಾಲುಗಳು ಬರ್ತೀವಿ, ಅಷ್ಟು ಇದಾಗ್ತಿದೆ ಅಂತ ಎಷ್ಟು ಪಾಪ ಹೇಳ್ತಿದ್ದಾರೆ ಅಂದರೆ ನಮಗೆ ಮನ ಮುಟ್ತಿತ್ತು ಅವ್ರ ವಿಡಿಯೋ ನೋಡಿ. ಎಲ್ಲೋ ಅಂಥ ಮೇರು ನಟನನ್ನು ಎಲ್ಲೋ ಒಂದು ಕಡೆ ಕಾಮಿಡಿ ಚಿತ್ರಗಳನ್ನ ಮಾಡಿ, ಹಿಂದಿನ ಚಿತ್ರದಲ್ಲಿ ವಿಲನ್ಗಳು ಮಾಡಿ ಯಾವ್ಯಾವ ರೀತಿ ನಮ್ಮನ್ನ ಯಾವ ರೀತಿ ಮನೋರಂಜನೆ ಕೊಡ್ತಿದ್ರು ಅಂಥ ನಟನನ್ನು ನಾವು ಎಲ್ಲೋ ಒಂದು ಕಡೆ ಈ ಥರ ನಾವು ಇವರ ಆಯಸ್ಸು ಇನ್ನೂ ಗಟ್ಟಿಯಾಗಿದೆ. ಅವರೇನು ಜೀವನ ಏನು ಮುಗ್ದೋಗಿಲ್ಲ. ನೀವೇನು ಹಾಕ್ಬಿಟ್ರೆ, ಪೋಸ್ಟ್ ಹಾಕಿದ್ರೆ, ಇನ್ನೊಂದು ಮಾಡಿದ್ರಿ, ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ರಿ ಅಂದರೆ ಅವ್ರಿಗೇನು ದೇವರು ಏನು ಆಯಸ್ಸು ಕಡಿಮೆ ಮಾಡಲ್ಲ, ಇನ್ನೂ ಆಯಸ್ಸು ಜಾಸ್ತಿ ಆಗುತ್ತೆ. ಇಂಥ ನೀವು ಕಿಡಿಗೇಡುಗಳು ಮಾಡೋಕ್ಕೆ ನಿಮಗೆ ತಕ್ಕ ಉತ್ತರನ ಎಲ್ಲೋ ಒಂದು ಕಡೆ ಒಂದು ವ್ಯವಸ್ಥೆ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕಪಾಠ ಸಿಗುತ್ತೆ. ಈ ಥರ ಮಾಡೋದ್ರಿಂದ ನಿಮ್ಗೆ ಏನು ಉಪಯೋಗ, ನಿಮ್ಗೆ ಯಾವ ರೀತಿ ಮನೋರಂಜನೆ ಸಿಗುತ್ತೆ, ಯಾವ ರೀತಿ ನಿಮಗೆ ಖುಷಿ ಸಿಗುತ್ತೆ. ಬೇಜವಾಬ್ದಾರಿಯಿಂದ ಮಾಡುವಂಥ ನೀವು ಸಾಮಾಜಿಕ ಜಾಲತಾಣ ಇಂಥ ಪೋಸ್ಟ್ಗಳು ಎಷ್ಟೋ ಒಂದು ಕುಟುಂಬಗಳಿಗೆ, ಎಷ್ಟೋ ಒಂದು ಇವತ್ತು ದೊಡ್ಡನವ್ರ ಕುಟುಂಬಗಳಿಗೆ ಯಾವ ರೀತಿ ಆಘಾತಗಳಾಗಿದೆ. ಎಲ್ಲೋ ಒಂದು ಕಡೆ ಯೋಚನೆ ಮಾಡಿ. ಎಲ್ಲೋ ಒಂದು ಕಡೆ ನೀವು ಮಾಡುವಂಥ ಈ ಒಂದು ಲಜ್ಜೆಗೆಟ್ಟ ಒಂದು ಈ ಪೋಸ್ಟ್ಗಳು ಎಲ್ಲೋ ಒಂದು ಕಡೆ ನೋವಿನ ಸಂಗತಿನೇ. ನಾನು ಎಲ್ಲೋ ಒಂದು ಕಡೆ ನೋಡಿ ನನಗೂ ನೋವಾಯಿತು. ದೊಡ್ಡಣ್ಣನವರು ಈ ಒಂದು ಎಲ್ಲೋ ಒಂದು ಕಡೆ ವಿಡಿಯೋ ಮಾಡಬೇಕು, ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮನವರಿಕೆ ಮಾಡಬೇಕು, ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸ್ಬೇಕು. ಸಾಮಾಜಿಕ ಜಾಲತಾಣ ಯಾವುದಕ್ಕೆ ಉಪಯೋಗ ಇದೆ ಅದಕ್ಕೆ ಉಪಯೋಗಿಸ್ಕೋಬೇಕು. ನಾವು ಇದನ್ನ ಬೇಕಾಬಿಟ್ಟು ಉಪಯೋಗಿಸ್ಕೊಳ್ಳೋದು ಬೇಕಾಗಿಲ್ಲ. ಇದು ಒಂದು ಅಪರಾಧ ಅಂತ ಹೇಳಿ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲೋ ಒಂದು ಕಡೆ ದೊಡ್ಡಣ್ಣವ್ರಿಗೆ ಆಯಸ್ಸು ಐಶ್ವರ್ಯ ಅವ್ರಿಗೆ ಇನ್ನೂ 106 ವರ್ಷ ಇನ್ನೂ ಬದುಕಲಿ ಅಂತ ನಾನು ಆ ದೇವ್ರನ್ನ ಬೇಡ್ಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡಿ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.